ಕನ್ನಡಿಗರ ಹೆಮ್ಮೆಯ ಮತ್ತು ನೆಚ್ಚಿನ ಕಿರುತೆರೆ ಕಾರ್ಯಕ್ರಮ ಜಿ ಕನ್ನಡ ವಾಹಿನಿಯ ವೀಕೆಂಡ್ ವಿತ್ ರಮೇಶ್ ಕನ್ನಡ ನಾಡಿನ ಅಸಾಮಾನ್ಯ ಪ್ರತಿಭಾವಂತರನ್ನ ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟಿನಲ್ಲಿ ಕೂರಿಸಿ ಅವರ ಸಾಧನೆಯನ್ನ ಅನಾವರಣ ಮಾಡುವ ಈ ಕಾರ್ಯಕ್ರಮವನ್ನ ಕನ್ನಡ ನಾಡಿನ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ನೋಡ್ತಾರೆ. ಜಿ ಕನ್ನಡ ವಾಹಿನಿಯ ವೀಕೆಂಡ್ ವಿತ್ ರಮೇಶ್ 3ನೇ ಸೀಸನ್ ಆರಂಭವಾದಾಗಿನಿಂದಲೂ ಕನ್ನಡಿಗರು ಸಿನಿಮಾ ತಾರೆಗಳನ್ನ ಹೊರತುಪಡಿಸಿ ಇತರೆ ಕ್ಷೇತ್ರದ ಸಾಧಕರನ್ನ ನೋಡಬೇಕು ಎಂದು ಬಯಸಿದ್ರು. ಜನರ ಕನವರಿಕೆಯಂತೆ ಈಗ ಅನಿಲ್ ಕುಂಬ್ಳೆ ಅವರು ರಮೇಶ್ ಅರವಿಂದ್ ಜೊತೆ ವೀಕೆಂಡ್ನಲ್ಲಿ ಕಾಣಿಸಿಕೊಳ್ಳುವುದು ಪಕ್ಕಾ ಆಗಿದ್ದು, ರಾಹುಲ್ ದ್ರಾವಿಡ್ ಅವರು ಬರುವುದು ಕನ್ಫರ್ಮ್ ಆಗಬೇಕಿದೆ. ಇನ್ನ ಇದೇ ವೇಳೆ ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟಿನಲ್ಲಿ ಕೂರುವವರ ಪಟ್ಟಿಯನ್ನ ನಾವೇ ನಿಮ್ಗೆ ನೀಡಿದ್ವಿ. ಆದರೆ ಈಗ ಆ ಪಟ್ಟಿಗೆ ಸಾಧಕರ ಹೊಸ ಹೆಸರೊಂದು ಸೇರ್ಪಡೆಯಾಗಿದೆ. ಸಾಧಕರ ಸೀಟಿನಲ್ಲಿ ಭಾರತಿ ವಿಷ್ಣುವರ್ಧನ್ ಅವರ ನಂತರ ಬಹುಭಾಷಾ ನಟಿ ಪ್ರಿಯಾಮಣಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಹೌದು, ದಕ್ಷಿಣ ಭಾರತದ ಬಹುಬೇಡಿಕೆಯ ನಟಿ ಮತ್ತು ಪಂಚಭಾಷಾ ತಾರೆ ಪ್ರಿಯಾಮಣಿ ಅವರು ಸಾಧಕರ ಸೀಟ್ ಮೇಲೆ ಕೂರಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲದೆ ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ಮತ್ತು ಬಾಲಿವುಡ್ ಅಂಗಳದಲ್ಲಿಯೂ ಸಿನಿ ಪ್ರಿಯರ ಮನಗೆದ್ದಿದ್ದ ಪ್ರಿಯಾಮಣಿ ಜೀವನ ಚರಿತ್ರೆ, ಸಿನಿಮಾ ರಂಗದಲ್ಲಿ ಪಂಚಭಾಷಾ ನಟಿ ಆಗಿ ಗುರುತಿಸಿಕೊಂಡ ಶ್ರಮದ ಬದುಕು ಅನಾವರಣಗೊಳ್ಳಲಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.